ಧರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಗುರುಗಳೇ. ನನ್ನ ಹೆಸರು ರವಿಶಂಕರ್ ಅಂತ, ಮೈಸೂರಿಂದ ಮಾತಾಡ್ತಾ ಇರೋದು. ಈ ಸಪ್ತವರ್ಷದಲ್ಲಿ ವ್ಯಕ್ತಿಯ ಸಪ್ತವರ್ಷದಲ್ಲಿ ಓನ ಮಾಸಿಕಗಳು ಅಂತಲೂ ಮಾಡ್ತಾರೆ. ರೆಗ್ಯುಲರಾಗಿ ಮಾಡುವಂಥ ಮಾಸಿಕ ತಿಂಗಳು ಮಾಡುವಂಥ ಮಾಸಿಕ ಜೊತೆಗೆ ಓನ ಮಾಸಿಕ ಅಂತಲೂ ಮಾಡ್ತಾರೆ. ಈ ಓನ ಮಾಸಿಕದ ವಿಶೇಷತೆ ಏನು? ಪ್ರತಿ ತಿಂಗಳು ಮಾಡುವಂಥ ಮಾಸಿಕಕ್ಕೂ ಮತ್ತು ಓನ ಮಾಸಿಕಕ್ಕೂ ಇರೋ ವಿಶೇಷತೆ ಡಿಫ್ರೆನ್ಸು ಏನು? ಮತ್ತು ಇನ್ನೊಂದೇನು ಅಂದರೆ, ಅದಕ್ಕೆ ಓನ ಮಾಸಿಕ ಮಾಡಬೇಕಾದ್ರೆ ಕೆಲವು ನಕ್ಷತ್ರಗಳು ಬೆಳ್ಜಾ ಇರುತ್ತೆ, ಕೆಲವು ದಿನಗಳು ಬೆಳ್ಜಾ ಇರುತ್ತೆ, ಮತ್ತು ಕೆಲವುದು ಕಂಡೀಷನ್ಗಳಿದೆ ಅಂತ ಹೇಳ್ತಾರೆ. ಅದು ಏನು ಅಂತ ದಯಮಾಡಿ ತಿಳಿಸ್ಕೊಡಿ. ರವಿಶಂಕರ್, ನಮಸ್ಕಾರ. ನೀವು ಕೇಳಿದ ಪ್ರಶ್ನೆಗಳಿಗೆ ಇಷ್ಟೊಂದು ಸಂಚಿಕೆಗಳಲ್ಲಿ ಉತ್ತರ ಕೊಟ್ಟಿದ್ದಾಯಿತು. ಈ ದಿವಸ ಇದು ಕೊನೆಯ ಸಂಚಿಕೆ. ಮಾಸಿಕ ಊನ ಮಾಸಿಕೆಗಳ ಬಗ್ಗೆ ಕೇಳಿದ್ದೀರಿ. ಹಿಂದಿನ ಸಂಚಿಕೆಯಲ್ಲಿ ಊನ ಮಾಸಿಕಕ್ಕೂ ಮಾಸಿಕಕ್ಕೂ ಇರತಕ್ಕಂಥ ವ್ಯತ್ಯಾಸವನ್ನು ಹೇಳಿದ್ದೆ. ಇಲ್ಲಿಯ ತನಕ ನೀವು 2 ಊನ ಮಾಸಿಕಗಳನ್ನು ನೋಡಿದ್ದೀರಿ. ಒಂದು 45ನೇ ದಿವಸ ಮಾಡತಕ್ಕಂಥ ತ್ರೈಪಕ್ಷಿಕಿ, 2 ತಿಂಗಳುಗಳಿಗೆ ಮುಂಚೆ ಮಾಡತಕ್ಕಂಥ ಒಂದು ಮಾಸಿಕ, ಹಾಗೂ ಈಗ 5.5 ತಿಂಗಳಿನಲ್ಲಿ ಮಾಡತಕ್ಕಂಥ ಒಂದು ಮಾಸಿಕ, ಊನ ಷಾಣ್ಮಾಸಿಕ. ಇದನ್ನು ನೋಡಿದ್ದೀರಿ. ಇನ್ನೊಂದು ಬರುತ್ತೆ ಕೊನೆಯಲ್ಲಿ, ಊನಮಾಸಿಕ. ಊನಮಾಸಿಕ ಅಂದ್ರೆ ಆ ಮಾಸ ತುಂಬುವುದಕ್ಕಿಂತ ಮುಂಚೆ ಮಾಡತಕ್ಕಂಥ, ಮಧ್ಯದಲ್ಲಿ ಬರತಕ್ಕಂಥ ಮಾಸಿಕ. ಹಾಗೆ ನೋಡಿದರೆ ಮೊಟ್ಟ ಮೊದಲನೆಯ ತಿಂಗಳಿನಲ್ಲಿ ಮಾಡತಕ್ಕಂಥದ್ದು ಗರುಡ ಪುರಾಣದಲ್ಲಿ ಹೇಳಿಲ್ಲ, ಆದರೆ ನನ್ನ ಪ್ರಕಾರ ಅದು ಊನಮಾಸಿಕವೇ. ಯಾಕೆಂದ್ರೆ 18ನೇ ದಿವಸದಲ್ಲಿ ಮಾಡೋದ್ರಿಂದ, ಈ ತಿಂಗಳು ತುಂಬಿರೋದ್ರಿಂದ ಮೊದಲನೇ ತಿಂಗಳಿನ ಮಾಸಿಕ ಅಂತ ಮಾಡೋದು. ಅದು ಹೇಗೂ ಇರಲಿ. ಕ್ರೌಂಚಂ ಕ್ರೂರಪುರಂ ವಿಚಿತ್ರಭವನಂ ಬಹ್ವಾಪದಂ ದುಃಖದಂ. ಕ್ರೌಂಚಪುರವನ್ನು ದಾಟಿ ಕ್ರೂರಪುರವನ್ನು ಮುಗಿಸಿ 5.5 ತಿಂಗಳಿನಲ್ಲಿನ ಊನ ಷಾಣ್ಮಾಸಿಕವನ್ನು ಅನುಭವಿಸಿ ಪ್ರೇತ ಮುಂದುವರಿತಾ ಇದೆ. 6ನೆಯ ತಿಂಗಳಿನ ಕೊನೆಗೆ ಬಹಳ ಭೀಕರವಾಗಿರತಕ್ಕಂಥ ಒಂದು ದೃಶ್ಯವನ್ನು ನೋಡಿದ. ಚಿತ್ರಪುರ ಅಂತ ಅದರ ಹೆಸರು. ಅದರಲ್ಲಿ ಯಮಧರ್ಮರಾಯನ ತಮ್ಮ ಆತನ ಭೀಕರ ಆಕಾರವನ್ನು ನೋಡಿ ಹೆದರಿಕೊಂಡು ಓಡ್ದ. ಹಾಗೆ ಓಡ್ತಾ ಇದ್ದಾಗ ದಾರಿಯಲ್ಲಿ ಒಂದು ಭೀಕರವಾಗಿರತಕ್ಕಂಥ, ಅದೇನು ಅದು ಯಾವ ನದಿ ಅಂತ ಕರೆಯೋಣ ಅಂತಲೇ ಗೊತ್ತಿಲ್ಲ, ಅಂಥ ಒಂದು ಬೃಹತ್ ನದಿಯನ್ನು ಕಂಡು ಹೆದರ್ಕೊಂಡು ಬಿಟ್ರು ಅನ್ನುವಲ್ಲಿಗೆ ನಾವು ನಮ್ಮ ಹಿಂದಿನ ಉಪನ್ಯಾಸದಲ್ಲಿ ಹೇಳಿದ್ದೇವೆ. ಈ ನದಿ, ಅದರ ಹೆಸರು ವೈತರಣಿ ಅಂತ. ಗರುಡ ಪುರಾಣದಲ್ಲಿ ಆ ಹೆಸರು ಯಾಕೆ ಬಂತು ಅನ್ನೋದಕ್ಕೆ ಕಾರಣವನ್ನು ಹೇಳಿದ್ದಾರೆ. ದಾನಂ ವಿತರಣಂ ಪ್ರೋಕ್ತಂ. ಬೇರೆ ಯಾವ ದಾನಗಳ ಬಗ್ಗೆಯೂ ಹೇಳದೆ ಈಗ ಗರುಡ ಪುರಾಣದಲ್ಲಿ ಹೇಳ್ತಾರೆ, ದಾನಕ್ಕೆ ಮತ್ತೊಂದು ಹೆಸರು ಏನಪ್ಪಾ ಅಂದ್ರೆ ವಿತರಣ ಅಂತ. ದಾನಂ ವಿತರಣಂ ಪ್ರೋಕ್ತಂ. ಆ ದಾನದ ಮೂಲದಿಂದಾಗಿ, ಆ ವಿತರಣದ ಮೂಲದಿಂದಾಗಿ ಆ ನದಿಗೆ ವೈತರಣಿ ಎನ್ನತಕ್ಕಂಥ ಹೆಸರು ಬಂತು ಅಂತ.
ಅದರಲ್ಲಿ ಅತ್ಯಂತ ಜುಗುಪ್ಸಾತ್ಮಕವಾದ ಅಸಹ್ಯವಾದ ಹರಿತಾ ಇರತಕ್ಕಂಥದ್ದು ನೀರಲ್ಲ, ರಕ್ತ, ಕೀವು, ಮಾಂಸ, ಮಜ್ಜೆ. ನೋಡಲಿಕ್ಕೆ ಅಸಹ್ಯ, ದುರ್ನಾತಿ. ಕರುಳುಗಳೆಲ್ಲ ಅಲ್ಲಿ ಪಾಚಿ ಕಟ್ಟಿಬಿಟ್ಟಿದೆ. ಅತ್ಯಂತ ವಿಷಪೂರ್ಣವಾಗಿರತಕ್ಕಂತಹ ಹಾವುಗಳಿದೆ, ಕ್ರೂರವಾಗಿರತಕ್ಕಂತಹ ಮೀನುಗಳಿದೆ, ಅತ್ಯಂತ ದುರ್ಭರವಾಗಿರತಕ್ಕಂತಹ ಅದೆಷ್ಟೋ ಉದ್ದದ ನದಿ, ವೈತರಣಿ ನದಿ. ಅತ್ಯಂತ ಘೋರ, ಅತ್ಯಂತ ಭೀಕರ, ಅತ್ಯಂತ ಭಯಂಕರ, ಅತ್ಯಂತ ಅಸಹ್ಯಕರವಾಗಿರತಕ್ಕಂಥ ನದಿ. ಅದರಲ್ಲಿ ಈ ಪ್ರೇತ ಈಜಾಡ್ಕೊಂಡು ಹೋಗ್ಬೇಕು. ಅದನ್ನ ನೋಡಿಯೇ ಹೆದರ್ಕೊಂಡ್ಬಿಟ್ಟಿದ್ದಾನೆ. ಅದರ ಮೇಲೆ ಬರತಕ್ಕಂಥ ಗಾಳಿಯನ್ನು ಸೇವಿಸಿದರೆ ವಿಷಗಾಳಿ ಅದು. ಅತ್ಯಂತ ಅಸಹ್ಯವಾದ ಸ್ಥಿತಿಯಲ್ಲಿ ಅದ್ರ ಹತ್ರಕ್ಕೆ ಹೋಗ್ತಾನೆ. ಬೀಳಲೇಬೇಕಾದ್ರೊಳಗೆ ಬಿದ್ದು ಆ ಅಸಹ್ಯವಾದ ರಕ್ತ ಕೀವುಗಳನ್ನು ಕುಡ್ಕೊಂಡು, ಒದ್ದಾಡಿಕೊಂಡು, ಈಜಾಡಿಕೊಂಡು, ಆ ಹಾವುಗಳ ಹತ್ರ ಕಚ್ಚಿಸಿಕೊಂಡು, ಮೀನುಗಳ ಹತ್ರ ಚುಚ್ಚಿಸಿಕೊಂಡು, ಏನೇನೋ ಕಷ್ಟವನ್ನು ಪಟ್ಟು ಅದರೊಳಗೆ ಹೋಗಬೇಕು. ಅವನು ಆ ದಡದ ಹತ್ರಕ್ಕೆ ಹೋಗೋ ಹೊತ್ತಿಗೆ ಸರಿಯೇ ಒಂದು ಹಡಗು ಬರುತ್ತೆ. ಆ ಹಡಗಿನಲ್ಲಿ ಇದ್ದಂಥ ಯಮದೂತರು ಕೇಳ್ತಾರೆ, ನೀನೇನಾದರೂ ದಾನ ಮಾಡಿದೀನಯ್ಯ? ನೀನೇನಾದರೂ ಗೋದಾನವನ್ನು ಮಾಡಿದ್ದೀಯೋ ಬದುಕಿದ್ದಾಗ? ನೀನು ಗೋದಾನವನ್ನು ಮಾಡಿದ್ರೆ ಈ ಹಡಗನ್ನು ಹತ್ತು, ಇಲ್ಲೇ ಇದ್ರೆ ಈಜ್ಕೊಂಡು ಬಾ. ಈ ಪ್ರೇತಾತ್ಮ ಬದುಕಿದ್ದಾಗ ಗೋದಾನವನ್ನು ಮಾಡಿದ್ದರೆ ಸುಲಭವಾಗಿ ಹತ್ತುತ್ತಾನೆ. ಅಥವಾ ಇಲ್ಲಿ ತನ್ನ ಮಗನಾಗಿರತಕ್ಕಂಥವನು, ತನ್ನ ಉತ್ತರಾಧಿಕಾರಿಯಾಗಿರತಕ್ಕಂಥವನು ಗೋದಾನವನ್ನು ಮಾಡಿದ್ದರೆ ಅದರ ಪುಣ್ಯದಿಂದ ಹತ್ತಾನೆ. ಇಲ್ಲದೆ ಇದ್ರೆ ಆ ರಕ್ತದ ನದಿಯಲ್ಲಿ ಬಿದ್ದು ಒದ್ದಾಡಿಕೊಂಡು ಸತ್ತು ಬದುಕಿ ಸತ್ತೇ ಹೋಗಿದೆ. ಆದರೆ ಈ ಆತ್ಮ, ಪ್ರೇತಾತ್ಮ, ಕಡು ಕಷ್ಟದಿಂದ, ಅತ್ಯಂತ ಅವಸ್ಥೆಯಿಂದ ಅದನ್ನು ದಾಟಬೇಕಾಗುತ್ತೆ. ಸುಸ್ತಾಗ್ಬಿಡುತ್ತೆ. ಹಡಗಿನಲ್ಲಿ ಕುಳಿತರೂ ಅದರ ಘೋರ, ಆ ಬಿಸಿ, ಆ ವಾತಾವರಣ, ಇದರಿಂದಲೇ ಸುಸ್ತಾಗ್ಬಿಟ್ಟಿರತ್ತೆ. ಇನ್ನು ಮುಳುಗೇ ಬಿಟ್ರೆ ಗತಿ. ಮುಳುಗಿದ್ರೆ ಕೊಕ್ಕೆ ಹಾಕಿ ಎತ್ತಾರೆ ಯಮದೂತರು, ಯಮಕಿಂಕರು. ಅಂಥೋದನ್ನು ಎಳ್ಕೊಂಡು ಬರ್ತಾರೆ. ಎಳ್ಕೊಂಡು ಬಂದರೆ ಸುಸ್ತಾಗಿ ಆ ದಡಕ್ಕೆ ಬಿದ್ದರೆ ಮುಂದೆ ದಾರಿ ಪ್ರಯಾಣ ಬಹ್ವಾಪದಪುರದ ತನಕ ಹೋಗ್ತಾರೆ. ಬಹ್ವಾಪದ ಅನೇಕ ಆಪತ್ತುಗಳು. ಏನು ತಲೆ ಮೇಲೆ ಕಲ್ಲು ಬೀಳುತ್ತೋ, ಅಥವಾ ಮುಗ್ಗರಿಸಿ ಬೀಳ್ತಾನೋ, ಅಥವಾ ಚಡಿ ತಗೊಳ್ತಾ ಇರ್ತಾನೋ, ಕಲ್ಲುಗಳು ಮಳೆ ಆಗುತ್ತೋ, ಅಥವಾ ಕತ್ತಿಯಿಂದ ಕತ್ತರಿಸ್ತಾ ಇರ್ತಾರೋ ಗೊತ್ತಿಲ್ಲ. ಬಹ್ವಾಪದಪುರ. ಆ ಪುರದ ಹತ್ತಿರಕ್ಕೆ ಹೋಗಿ 7ನೇ ತಿಂಗಳು ಮುಕ್ತಾಯ ಆಗುತ್ತೆ. ಅವಸ್ಥೆ ಬಿಟ್ಕೊಂಡು ಅಲ್ಲಿ 7ನೇ ತಿಂಗಳಿಂದ ಪಿಂಡ ಪ್ರದಾನ ಆಗುತ್ತೆ. ಮತ್ತೆ ಪ್ರಯಾಣ. ಪಯಣಿಸಿ ಇದ್ದಕ್ಕಿದ್ದ ಹಾಗೆ ದುಃಖ, ಇದ್ದಕ್ಕಿದ್ದ ಹಾಗೆ ನೋವು, ಇದ್ದಕ್ಕಿದ್ದ ಹಾಗೆ ಅಳು. ಕಾರಣವೇ ಗೊತ್ತಿಲ್ಲ. ನಿಷ್ಕಾರಣವ ಕಾರಣ ಇದೆ, ಏನೇನೋ ಮಾಡಿದಾರಲ್ಲ ಸಮಸ್ಯೆಗಳು. ಇಲ್ಲಿ ಈಗ ಯಾವುದೋ ಕಾರಣವಿಲ್ಲದೇನೆ ಅಳು, ಗೋಳು, ಅಳು. ದುಃಖದಂ, ಅದರ ಹೆಸರೇ ದುಃಖಪುರ ಅಂತ. 8ನೆಯ ತಿಂಗಳಿನ ಕೊನೆಗೆ ಆ ದುಃಖಪುರಕ್ಕೆ ಹೋಗಿ ಸೇರುತ್ತಾನೆ. ಇಲ್ಲಿ 8ನೇ ತಿಂಗಳಲ್ಲಿ ಪಿಂಡ ಪ್ರದಾನ ಆಗಿರುತ್ತೆ.
ಅದನ್ನು ಸ್ವೀಕಾರ ಮಾಡಿ ಮತ್ತೆ ಪ್ರಯಾಣ ಶುರುವಾಗುತ್ತೆ. ದಾರಿಯಲ್ಲಿ ಕಿರಿಚಲು, ಆ ಊ ಆ ಏನೇನೋ ಧ್ವನಿಗಳು, ಗೋಳಾಟ. ಅದನ್ನು ಕೇಳಿದರೆ ಇವನಿಗೆ ಪ್ರಾಣ ಹೋಗುತ್ತೆ. ಅಂತಹ ಕೆಟ್ಟ ಸ್ವರಗಳಲ್ಲಿ ಆಕ್ರಂದನ ಮಾಡ್ತಾ ಇರ್ತಾರೆ. ಅದರ ಹೆಸರೇ ನಾನಾಕ್ರಂದಪುರಂ ಅಂತ. 9ನೇ ತಿಂಗಳಿನ ಕೊನೆಗೆ ನಾನಾಕ್ರಂದಪುರಕ್ಕೆ ಹೋಗ್ತಾರೆ. ಅದನ್ನು ದಾಟಿದರೆ 10ನೇ ತಿಂಗಳಿನ ತನಕ ನಡೆದು ಸುತಪ್ತ ಭವನಂ, ಮಟಮಟ ಮಧ್ಯಾಹ್ನದಲ್ಲಿ ಒಬ್ಬ ಸೂರ್ಯನ ಶಾಖವನ್ನು ತಟ್ಟಿಕೊಳ್ಳಲಿಕ್ಕೆ ಆಗದೇ ಇದ್ದರೆ 12 ಸೂರ್ಯರ ಬಿಸಿಯಲ್ಲಿ ಕಾದ ನೆರಳಿನಲ್ಲಿ ಎಳ್ಕೊಂಡು ಹೋಗ್ತಾರೆ. ಅದರ ಮೇಲೆ ಬೀಳಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅದೆಲ್ಲ ರಕ್ಷಣೆ ಆಗಬೇಕಾದ್ರೆ ಏನ್ ಮಾಡಬೇಕು ಅನ್ನೋದನ್ನ ನಾನಾಗಲೇ ಹೇಳಿದ್ದೆ. ಅದರ ಹೆಸರು ಸುತಪ್ತ ಭವನ. ಕಬ್ಬಿಣದಿಂದ ಕಟ್ಟಿರತಕ್ಕಂತಹ ಭವನ. 12 ಸೂರ್ಯರು, ಅದರೊಳಗೆ ಇವನು ಹೋಗ್ಬೇಕು. ಸೂರ್ಯರು ಕಾದು ಬಿಟ್ಟಿರುತ್ತೆ. ಆ ಭವನದ ಅಡಿಪಾಯವೆಲ್ಲ ಬರೀ ಕಬ್ಬಿಣವೇ. ಅದು ಕಾದಿರುತ್ತೆ, ಸುತ್ತಲೂ ಕಾದಿರುತ್ತೆ. ಮೇಲೆ ಆ ಬಿಸಿಯಲ್ಲಿ ಹಾದು ಹೋಗಬೇಕು. ಹಾಗೂ ಹೀಗೂ ಬಿದ್ದು ಮತ್ತೆ 1 ತಿಂಗಳ ಪ್ರಯಾಣ. ರೌದ್ರಪುರಂ, ಬಹಳ ಭೀಕರವಾಗಿರತಕ್ಕಂತಹ ದೃಶ್ಯಗಳು, ಭಯಂಕರವಾಗಿರತಕ್ಕಂಥ ಅರ್ಥನಾದ, ಊಹಿಸಲು ಅಸಾಧ್ಯವಾಗಿರತಕ್ಕಂತಹ ಭಯಂಕರವಾದ ರೂಪಗಳು. ರೌದ್ರಪುರ. ಅದನ್ನ ದಾಟಿ ಮುಂದಕ್ಕೆ ಹೋದ್ರೆ ಪಯೋವರ್ಷಣಂ, ಮೇಲಿನಿಂದ ಮಳೆ 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 ಮಳೆ. 1 ತಿಂಗಳು ಪೂರ ಒದ್ದಾಡಿಕೊಂಡು ಆ ಮಳೆಗೆ ತಲೆಯನ್ನು ಕೊಟ್ಟು ಆ ಪಯೋವರ್ಷಣ ಪುರದ ಕೊನೆಗೆ ಹೋಗಿ ನಿಲ್ತಾರೆ. 11 ತಿಂಗಳು ಮುಗೀತು. ಮುಗಿಲಿಲ್ಲ, ಇನ್ನೊಂದು ತಿಂಗಳಿದೆ. ಆ ಪಯೋವರ್ಷಣಪುರವನ್ನು ದಾಟಿದರೆ 11 ತಿಂಗಳಿಗೆ ಶೀತಾಢ್ಯಂ ವರ್ಣನೆ ಬರುತ್ತೆ. ಹಿಮವತ್ ಪರ್ವತದಲ್ಲಿ ಎಷ್ಟು ಶೈತ್ಯವಿರುತ್ತದೋ ಅದರ 100 ಪಟ್ಟು ಶೈತ್ಯದಲ್ಲಿ ಇದನ್ನ ಎಳ್ಕೊಂಡು ಹೋಗ್ತಾರೆ. 15 ದಿವಸ ಹೋಗುವಷ್ಟೊತ್ತಿಗೆ ಸುಸ್ತಾಗ್ಬಿಡುತ್ತೆ. ಆಗಲ್ಲ, ನನ್ನ ಕೈಯಲ್ಲಿ ಮುಂದುವರಿಯೋಕೆ ಆಗಲ್ಲ. ಆಗ ಇಲ್ಲಿ ಊನಾಬ್ದಿಕವನ್ನು ಮಾಡುತ್ತಾರೆ. ಇದು ಕೊನೆಯ ಊನಮಾಸಿಕ. ಲೆಕ್ಕಾಚಾರಕ್ಕೆ 3, ಮೊದಲನೇದು ಸೇರಿ 4. ಊನಾಬ್ದಿಕ ಅಂದ್ರೆ 11 ತಿಂಗಳಿಗೆ ಶೀತಾಢ್ಯಪುರದಲ್ಲಿ ಊನಮಾಸಿಕದ ಆಹಾರವನ್ನು ತಗೊಂಡು ಮತ್ತೆ ಮುಂದುವರಿತಾರೆ. ಶೀತಾಢ್ಯಂ, ಆ ಶೀತಾಢ್ಯಪುರದ ಕೊನೆಗೆ ಇನ್ನು 12 ತಿಂಗಳಾಗಿಲ್ಲ, ಅದಕ್ಕಿಂತ ಮುಂಚೆ ಕೊಂಚ ಹೊತ್ತಿಗೆ 12ನೇ ತಿಂಗಳಿನ ಮಾಸಿಕವನ್ನು ಮಾಡಲಾಗುತ್ತದೆ. ಒಂದರ್ಥದಲ್ಲಿ ಅದು ಊನವೇ, ಯಾಕೆಂದ್ರೆ ಇನ್ನು 12ನೇ ತಿಂಗಳು ಮುಗಿದಿಲ್ಲ. ಅದು 12ನೇ ತಿಂಗಳಿನ ಮಾಸಿಕವನ್ನು ಮುಗಿಸಿ ಇನ್ನೇನು ಕೊಂಚ ಹೊತ್ತಿಗೆ ಕೊನೆಯದಾಗಿರತಕ್ಕಂಥ ಪುರಕ್ಕೆ ಬರ್ತಾನೆ. ಅದು ಬಹುಭೀತಿಪುರ ಅಂತ. ಸುಮ್ಮನೆ ಅಕಾರಣವಾಗಿ ಅವನಿಗೆ ಹೆದರಿಕೆ, ನಡುಗಿ ಬಿಡೋದು, ಹೆದರ್ಕೊಳ್ಳೋದು, ಬೆಚ್ಚ ಬೀಳೋದು. ಬಹುಭೀತಿ ಧರ್ಮ ಭವನಂ. 12 ತಿಂಗಳಾಯ್ತು. ಆ ಬಹುಭೀತಿಪುರಕ್ಕೆ ಬರ್ತಾ ಇದ್ದ ಹಾಗೆ ಹಸ್ತಮಾತ್ರ ಪ್ರಮಾಣದ ದೇಹ ಬಿದ್ದೋಗುತ್ತೆ. ಈಗ ಅಂಗುಷ್ಟ ಮಾತ್ರದ ಪ್ರಮಾಣದ ದೇಹ ಸಿದ್ಧ ಆಗುತ್ತೆ. 12 ತಿಂಗಳುಗಳ ಪ್ರಯಾಣವನ್ನು ಮುಗಿಸಿ ಯಾಮ್ಯಾಂ ಪುರಂಚ ಅಗ್ರತಃ
12 ತಿಂಗಳು ಮುಗಿದಿದೆ ಅಂದ್ರೆ ಯಾವ ತಿಂಗಳಿನ ಯಾವ ತಿಥಿಯಲ್ಲಿ ಸತ್ತಿದೆಯೋ ಆ ವ್ಯಕ್ತಿ ಅದೇ ತಿಥಿಯಲ್ಲಿ, ಅದೇ ತಿಂಗಳಿನ ತಿಥಿಯಲ್ಲಿ ಈ ಪ್ರಯಾಣವನ್ನು ಮುಗಿಸಿ ಯಾಮ್ಯಾಂ ಪುರಂಚ ಅಗ್ರತಃ ಯಮಧರ್ಮರಾಯನ ದಕ್ಷಿಣ ದಿಕ್ಕಿನ ಬಾಗಿಲಿನ ಮುಂದೆ ಹೋಗಿ ನಿಂತ್ಕೊಳ್ತೆ. ಅಲ್ಲಿ ಯಮದೂತರಿದ್ದಾರೆ, ಬಾಗಿಲು ಹಾಕಿದೆ. ಈ ಪ್ರೇತಾತ್ಮ ಬಂದಿರತಕ್ಕಂಥದ್ದನ್ನ ಈಗ ಸುದ್ದಿ ಹೋಗಿದೆ ಒಳಕ್ಕೆ. ಮುಂದಿಂದೆಲ್ಲ ಬೇರೆ ಕಥೆ. ಇಲ್ಲಿಗೆ ಮಾಸಿಕಗಳು, ಊನ ಮಾಸಿಕಗಳು ಮುಕ್ತಾಯ ಆಯಿತು. ಇನ್ನೇನಿದ್ರು ಅಬ್ಧಿಕಗಳು. ಅದು ಈಗ ನಿಮ್ಮ ಪ್ರಶ್ನೆಗೆ ಸಂಬಂಧಪಟ್ಟಿದ್ದಲ್ಲ. ಇನ್ನು ಮುಂದಿನ ಪ್ರಯಾಣ ಏನು, ಯಮಧರ್ಮರಾಯನ ದರ್ಶನ ಹೇಗೆ, ಅಲ್ಲಿ ಏನೇನು ನಡೆಯುತ್ತೆ ಅನ್ನತಕ್ಕಂಥದ್ದೆಲ್ಲ ಮುಂದಿನ ಅಧ್ಯಾಯಗಳಲ್ಲಿ ವರ್ಣನೆ ಮಾಡಿದ್ದಾರೆ ಸನ್ಮಾನ್ಯ ರವಿಶಂಕರ್. ನೀವು ಕೇಳಿದ ಪ್ರಶ್ನೆಗೆ ಇಲ್ಲಿಗೆ ಉತ್ತರವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ. ಗುರುಗಳಿಗೆ ಅನಂತಾನಂತ ಪ್ರಣಾಮಗಳು. ನಾನು ಸಚಿನ್ ಅಂತ ನ್ಯೂಜಿಲ್ಯಾಂಡಿನಿಂದ ಮಾತನಾಡುತ್ತಿದ್ದೇನೆ. ಸತತವಾಗಿ ಜನರ ಮನಸ್ಸಿನಲ್ಲಿರುವ ಅನೇಕ ಸಮಸ್ಯೆಗಳನ್ನು ಪರಿಹರಿಸುತ್ತಿರುವುದಕ್ಕೆ ಅನಂತ ಧನ್ಯವಾದಗಳು. ಗುರುಗಳೇ, ನನಗೆ ಅದ್ವೈತದಲ್ಲಿ ಹೇಳಿರುವ 2 ವಿಷಯಗಳು ಸರಿಯಾಗಿ ಅರ್ಥವಾಗುತ್ತಿಲ್ಲ. ಮೊದಲನೆಯದು ಅಹಂ ಬ್ರಹ್ಮಾಸ್ಮಿ, ಎರಡನೆಯದು ಜಗತ್ ಮಿಥ್ಯ. ಈ ಜಗತ್ತು ಮಿಥ್ಯ ಅಥವಾ ಭ್ರಮೆ ಅಥವಾ ಒಂದು ಕನಸಿನಂತೆ ಆದಲ್ಲಿ ನಾವು ಇಲ್ಲಿ ಮಾಡುವ ಎಲ್ಲ ಕರ್ಮಗಳಿಂದ ಯಾವುದೇ ಪಾಪ ಪುಣ್ಯದ ಲೇಪಗಳು ನಮಗೆ ಬರಬಾರದಲ್ಲವೇ? ಅಂದರೆ ಈಗ ರಾಜಕಾರಣಿಗಳು, ಆತಂಕವಾದಿಗಳು, ದುಷ್ಟರು ಏನನ್ನೋ ಮಾಡುತ್ತಾರೆ, ದರೋಡೆ, ಕೊಲೆ ಇತ್ಯಾದಿಗಳು. ಇದರಿಂದ ಅವರಿಗೆ ಯಾವುದೇ ಪಾಪ ಪುಣ್ಯದ ಲೇಪ ಬರಬಾರದು. ಯಾಕಂದರೆ ಅವರು ಮಾಡುತ್ತಿರುವುದೆಲ್ಲವೂ ಒಂದು ಕನಸು ಅಥವಾ ಒಂದು ಭ್ರಮೆ ಅಥವಾ ಅದು ಮಿಥ್ಯ. ಅದು ನಮ್ಮ ಕಣ್ಣಿಗೆ ಕಾಣುತ್ತಿರುವುದಷ್ಟೇ, ಆದರೆ ಅದು ಸತ್ಯವಲ್ಲ. ಅದೇ ರೀತಿ ಎಲ್ಲರೂ ಪರಬ್ರಹ್ಮರೇ ಆಗಿರುವುದರಿಂದ ಬ್ರಹ್ಮನಿಗೆ ಯಾವುದೇ ರೀತಿಯ ಪಾಪ ಪುಣ್ಯಗಳ ಲೇಪ ಇರಬಾರದಲ್ಲವೇ? ಇದನ್ನು ದಯವಿಟ್ಟು ವಿವರಿಸುತ್ತೀರಾ? ತುಂಬ ಧನ್ಯವಾದಗಳು. ಶುಭಮಸ್ತು.